ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಏನೋ ಒಂದು ಗುಸುಗುಸು ನಡೀತಾ ಇದೆ, ಗೊಂದಲ ನಡೀತಾ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂತೆ. ಅದರ ಕುರಿತಂತೆ ಅನೇಕ ಜನ ಕಮೆಂಟ್ ಮಾಡಿದ್ರಿ ಮತ್ತು ಮೆಸೇಜ್ ಮಾಡಿದ್ರಿ, ಏನಿದೆ ಸ್ವಲ್ಪ ಕ್ಲಾರಿಫೈ ಕೊಡಿ ಅಂತ. ಅದ್ರ ಕುರಿತಂತೆ ಏನು ವಿಚಾರ ವಾಟ್ಸಪ್ಪಲ್ಲಿ ನಡೀತಾ ಇತ್ತು, ಆ ವಿಚಾರವನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಫಸ್ಟು ಖಂಡಿತ ಇದಕ್ಕೆ ಕ್ಲಾರಿಫೈ ಕೊಡ್ತೀನಿ. ಇನ್ನೊಂದು ವಿಚಾರ ಏನು ಅಂದರೆ, ಅಧಿಕೃತ ಅಲ್ಲ, ನಾಳೆ ನಾಡಿದ್ದು ಅಧಿಕೃತ ಆಗ್ಬೋದು. GPSTR ಮತ್ತು HSTR ಸಂಬಂಧಪಟ್ಟಂತೆ ಏನು ಲಿಖಿತವಾಗಿ ಬರೀತಕ್ಕಂಥದ್ದು ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕವಾಗಿ ಏನು ಬರಿತೀವಿ ಅದನ್ನು ತೆಗೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇದೆ. ಅಧಿಕೃತವಾಗಿ ಬಂದಾಗ ನಿಮಗೆ ಅದನ್ನು ಖಂಡಿತವಾಗಿ ತಿಳಿಸ್ತೀನಿ. ನೆಕ್ಸ್ಟ್, ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂತೆ ಪರೀಕ್ಷೆಯ ನಿಯಮಗಳಲ್ಲಿ ಬದಲಾವಣೆ ಮಾಡಿದ್ದಾರೆ. ಏನು ಬದಲಾವಣೆ ಮಾಡಿದ್ದಾರೆ ಅಂತ ಏನು ವಿಚಾರ ಓಡಾಡ್ತಾ ಇದೆ ಅಂದರೆ, ಪರೀಕ್ಷೆಯ ಸಾಮಾನ್ಯ ನಿಯಮಗಳನ್ನು ಚೇಂಜ್ ಮಾಡಿದ್ದಾರೆ. ಮೊದಲದು ಅರ್ಹತಾ ಪಟ್ಟಿ ಕನ್ನಡ ಮತ್ತು ಇಂಗ್ಲೀಷ್ ಅರ್ಹತಾ ಪತ್ರಿಕೆಗಳು SLC ಮಟ್ಟದಿರುತ್ತೆ. ನೆಕ್ಸ್ಟ್ ಪತ್ರಿಕೆ 4 ಇನ್ನೊಂದು ಪತ್ರಿಕೆ ಇರುತ್ತೆ, ಅದರಲ್ಲಿ ಐಚ್ಛಿಕ ವಿಷಯ ಮತ್ತು ಸ್ನಾತಕೋತ್ತರ ಮಟ್ಟದ್ದು PG ಮಟ್ಟದ್ದು ಇರುತ್ತೆ. ನೆಕ್ಸ್ಟ್ ಮಾಧ್ಯಮ ಭಾಷೆಗಳು ಇಂಗ್ಲೀಷು ಕನ್ನಡ ಎರಡಲ್ಲೂ ನೀವು ಮಾಧ್ಯಮ ಭಾಷೆನ ತಗೋಬೋದು. ಇನ್ನು ಪರೀಕ್ಷಾ ಸಮಯ ಪತ್ರಿಕೆ 1 ಮತ್ತು 2ಕ್ಕೆ ತಲಾ 2 ಗಂಟೆಗಳು, ಅಂದರೆ ಇಂಗ್ಲೀಷು ಮತ್ತು ಇದಕ್ಕೆ. ಇನ್ನು ಪತ್ರಿಕೆ 3 ಮತ್ತು 4 ಏನಿದೆ ಅಂದರೆ 3 GK ಪೇಪರು, 4 ಆಪ್ಷನಲ್ ನಿಮ್ಮ ಏನು ತಗೋತೀರಿ ಆ ಸಬ್ಜೆಕ್ಟು. ಓಕೆ, ಇದರಲ್ಲಿ 3 ಮತ್ತು 4ರಲ್ಲಿ 0.2.5 ಅಂದರೆ 2.5 4 ಪ್ರಶ್ನೆಗಳ ರೆಡಿ ಆದರೆ ತಪ್ಪಾದರೆ ಅದಕ್ಕೆ ಒಂದು ಉತ್ತರವನ್ನು ಕಳೀತಾರೆ. ಇದು ನಮ್ಗೆ ಗೊತ್ತಿರತಕ್ಕಂತಹ ನೆಗೆಟಿವ್ ಮಾರ್ಕ್ಸ್ ಸಿಸ್ಟಮು. ಈಗ ನಾವು 3 ಮತ್ತು 4ಕ್ಕೆ ಬರೋಣ. ಮ್ಯಾಟರ್ ಇರೋದು ಇಲ್ಲಿ. 3ನೇದ್ದು ಪೇಪರು ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನದಲ್ಲಿ ಏನು ಓದಬೇಕು ಅಂದರೆ 60 ಅಂಕ ಇರುತ್ತಂತೆ ಪ್ರತಿಯೊಂದಕ್ಕೂ. ಒಂದು ಹಿಸ್ಟ್ರಿಗೆ 60 ಮಾರ್ಕ್ಸು ಮತ್ತು ಎಕನಾಮಿಕ್ಸ್ ಸೇರಿಸಿ 60, ಅಂದರೆ ಹಿಸ್ಟ್ರಿ ಎಕನಾಮಿಕ್ಸ್ ಸೇರಿಸಿ 60 ಮಾರ್ಕ್ಸು. ನೆಕ್ಸ್ಟ್ ಭೂಗೋಳ ಮತ್ತು ಪಬ್ಲಿಕ್ ಆ್ಯಡ್ ಎರಡನ್ನೂ ಸೇರಿಸಿ 60 ಮಾರ್ಕ್ಸು. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ ಮತ್ತು ಎಕಾಲಜಿ ಪರಿಸರ ಸಂಬಂಧಪಟ್ಟಂತೆ ಅದಕ್ಕೆ 60 ಮಾರ್ಕ್ಸು. ಇನ್ನು ಮಾನಸಿಕ ಸಾಮರ್ಥ್ಯ, ಅದರಲ್ಲಿ ಆ್ಯಪ್ಟಿಟ್ಯೂಡು, ರೀಸನಿಂಗು, ಸಾಮಾನ್ಯ ದಿನನಿತ್ಯದ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಸಮಸ್ಯೆಗಳು, ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂತೆ. ನೆಕ್ಸ್ಟು ಕಂಪ್ಯೂಟರ್ ವಿಜ್ಞಾನ, ಕಂಪ್ಯೂಟರು ಒಟ್ಟು 5 ಸಬ್ಜೆಕ್ಟ್ಗಳನ್ನು ತೋರಿಸಿದರೆ 5ಕ್ಕೂ ಸೇರಿಸಿ 60 ಮಾರ್ಕ್ಸು. ಟೋಟಲ್ 300 ಅಂಕಗಳು. ಪ್ರಶ್ನೆಗಳು ಎಷ್ಟಿರ್ತವೆ ಅಂತ ಕೇಳಬೇಡಿ, ಒಟ್ಟಲ್ಲಿ 60 ಮಾರ್ಕ್ಸ್ ಇರುತ್ತೆ. ಅಂದರೆ 30 ಪ್ರಶ್ನೆ, ಒಂದೊಂದಕ್ಕೆ 30 ಪ್ರಶ್ನೆ ಇರುತ್ತೆ, 150 ಪ್ರಶ್ನೆಗಳಿರುತ್ತೆ. ಅಂದಾಜು 150 ಪ್ರಶ್ನೆ 300 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಪೇಪರು ನಮ್ಮ ಸಬ್ಜೆಕ್ಟ್ ಪೇಪರ್ ಇರುತ್ತೆ, ಅದು 150 ಪ್ರಶ್ನೆ ಇರುತ್ತೆ, ಅದು 300 ಮಾರ್ಕ್ಸ್. ಒಟ್ಟು 600 ಮಾರ್ಕ್ಸ್ಗೆ ಇರುತ್ತೆ ಅಂತೆ. ಇದು ಓಡಾಡ್ತಾ ಇರತಕ್ಕಂತಹ ವಿಚಾರ, ಅಧಿಕೃತವಾದಂತಹ ಮಾಹಿತಿ ಅಲ್ಲ. ಬಟ್ ಎಲ್ಲರಿಗೂ ಯಾವುದೋ ಒಂದು ಟೈಪಿಂಗ್ ಮಾಡಿರ್ತಕ್ಕಂತಹ ಒಂದು ಹಾಳೆ ಇಷ್ಟು ಜನರನ್ನ ನಿದ್ದೆಗೆಡಿಸಿದೆ. ಕಾರಣ ಏನು ಅಂದರೆ, ಈಗ ಆಲ್ರೆಡಿ ತಿಳಿಸಿದಂತೆ ಮೊದಲನೇ ಪೇಪರ್ ಏನಿದೆ 300 ಮಾರ್ಕ್ಸು, 150 ಪ್ರಶ್ನೆಗಳು ಇದು. ಮತ್ತು ಇದು ಏನಕ್ಕೆ 250 GK ಪೇಪರ್ ಮಾಡ್ಬೋದಲ್ಲ, ಮಾಡಿದ್ರೆ ಏನು ತಪ್ಪು ಅನ್ನೋದು ಹಲವರ ಪ್ರಶ್ನೆ. ತಪ್ಪಿರೋದೇ ಇಲ್ಲೇ. ಅದು ಏನಂದರೆ 150 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಅಂತೆ, ವಿವರಣಾತ್ಮಕವಾಗಿ ಬರೀಬೇಕಂತೆ. ಇನ್ನೊಂದು ಡೌಟು, ಇದು ಕುರಿತಂತೆ ಬಂದಿರತಕ್ಕಂತಹ ಇನ್ನೊಂದು ವಿಚಾರ, 150 ಮಾರ್ಕ್ಸ್ನ ಡಿಸ್ಕ್ರಿಪ್ಟಿವ್ ಟೈಪ್ ವಿವರಣಾತ್ಮಕವಾಗಿ ಬರೀಬೇಕಂತೆ. ಹಾಗಾಗಿ ವಿವರಣಾತ್ಮಕವಾಗಿ ಬರಿಬೇಕಾದಾಗ ನೆಗೆಟಿವ್ ಹೆಂಗೆ ಬರುತ್ತೆ? ಮೊದಲನೇ ಡೌಟ್ ನನಗೆ. ವಿವರಣಾತ್ಮಕವಾಗಿ ಬರೀಬೇಕಾದ್ರೆ ನೆಗೆಟಿವ್ ಹೆಂಗೆ ಅಂಕ ಬರುತ್ತೆ? ಓಕೆ, ಇಲ್ಲಿ ಕೇಳಿದಲ್ಲ, ಪ್ರತಿ ಪತ್ರಿಕೆಗಳಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ 1.4 ಅಂಕಗಳು. ಹಾಗಾಗಿ ವಿವರಣಾತ್ಮಕವಾಗಿ ಬರುವಂತಹ ಸಾಧ್ಯತೆ ಮೊದಲನೇದಾಗಿ ಸುಳ್ಳು ಅಂತ ಅನ್ಕೋತೀನಿ ನಾನು. ವಿವರಣಾತ್ಮಕವಾಗಿ ಬರಲ್ಲ. ಬಟ್ 150 ಅಂಕಗಳು ಏನಿದೆ, 300 ಅಂಕಗಳು, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಈ ಡೌಟನ್ನು ಎಲ್ಲರಿಗೂ ಕೂಡ ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಕಳೆದ ಬಾರಿ ಕೇವಲ 50 ಅಂಕಗಳಿಗೆ 50 ಪ್ರಶ್ನೆ 50 ಮಾರ್ಕ್ಸ್ ಇತ್ತು. ಅದಕ್ಕೆ ಜಾಸ್ತಿ ಒತ್ತು ಏನು ಕೊಟ್ಟಿರಲಿಲ್ಲ GK ಪೇಪರ್ಗೆ. ಹಲವಾರು ಜನರು ಏನು ಮಾಡಿದ್ರು ಅಂದರೆ, GK ಪೇಪರ್ಗೆ 50 ಪ್ರಶ್ನೆಗೆ 100 ಮಾರ್ಕ್ಸ್ ಕೊಡಬೇಕಾಗಿತ್ತು ಅನ್ನೋ ವಿಚಾರವನ್ನು ಎತ್ತಿದ್ರು. ಆ ವಿಚಾರದಿಂದ ಏನಾದರೆ ಬದಲಾವಣೆ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಬದಲಾವಣೆ ಆಗಲ್ಲ, ಅಥವಾ ಆಗ್ಬೋದು. ಆದರೆ ಪೇಪರ್ 2 ಏನಿದೆ, ಪೇಪರ್ 3 ಏನಿದೆ ಸಾಮಾನ್ಯ ಜ್ಞಾನ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ನೋಡಿದ್ರೆ ಇನ್ನೂ ಸುಮಾರು ಸಿಲೆಬಸ್ಗಳು ಮಿಸ್ ಆಗುತ್ತೆ. ಉದಾಹರಣೆಗೆ ಪ್ರಚಲಿತ ಘಟನೆಗಳಿರ್ಬೋದು, GK ಸಂಬಂಧಪಟ್ಟಂತೆ ಇನ್ನೂ ಸುಮಾರು ವಿಚಾರಗಳಿರ್ಬೋದು, ಮಿಸ್ ಆಗುತ್ತೆ. ಹಾಗಾಗಿ ಈ ಒಂದು ಪಠ್ಯಕ್ರಮ ಅಷ್ಟು ನನಗೆ ಒಪ್ಪಿಗೆ ಆಗಿಲ್ಲ. ಯಾಕೆಂದರೆ ಇದನ್ನೇ ಮಾಡ್ತಾರೆ ಅಂತ ಡೌಟು. ಇನ್ನೂ ಸುಮಾರು ವಿಚಾರಗಳು ಸೇರಿಸುವಂಥ ಸಾಧ್ಯತೆ ಇದೆ.
ಏನಾದ್ರು C&R ರೂಲ್ಸ್ ಏನಾದ್ರು ಚೇಂಜ್ ಮಾಡಿದ್ರೆ. ಅಲ್ಟಿಮೇಟ್ ಏನು ಹೇಳೋದು ಅಂದರೆ, ಇದೊಂದು ನಂಬಲರ್ಹವಾದಂತಹ ವಿಚಾರ. ಯಾಕೆ ಅಂದರೆ, ಯಾವುದೇ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ನ ನೇಮಕ ಮಾಡ್ಕೋಬೇಕು ಅಂದರೆ ಆತನ ಜ್ಞಾನ ಆ ವಿಚಾರದಲ್ಲಿ ಹೆಚ್ಚಿಗೆ ಇರಬೇಕು. ಆ ವಿಚಾರದಲ್ಲಿ ಅಂದರೆ ಆ ಸಬ್ಜೆಕ್ಟಲ್ಲಿ ಹೆಚ್ಚು ಅಂಕಗಳ ತಗೊಂಡು ಅದನ್ನು ಆಯ್ಕೆ ಮಾಡಬೇಕು. ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಾಗ ಆಗುತ್ತೆ. ಅದು ಬಿಟ್ಟು ನೀವು GK 150, ಉದಾಹರಣೆಗೆ 2 ಪೇಪರ್ 300 600 ಮಾರ್ಕ್ಸ್ ಇದೆ ಅಂದ್ಕೊಳ್ಳಿ. 600 ಮಾರ್ಕ್ಸ್ಗೆ ಒಬ್ಬ ವ್ಯಕ್ತಿ 400 ತೆಗೆದಿದ್ದಾನೆ ಅಂತ ಅಂದ್ಕೊಳ್ಳಿ. ಕಟ್ ಆಫ್ 400ಕ್ಕೆ ನಿಂತಿದೆ. ಒಬ್ಬ ವ್ಯಕ್ತಿ ಹೈಯೆಸ್ಟ್ ಅಂಕ ಅವಂದೇ 400 ಬಂದಿದೆ ಅಂತ ಅಂದ್ಕೊಳ್ಳಿ. ಆತ 300 ಅಂಕಗಳಿಗೆ ಪೇಪರ್ 1ನಲ್ಲಿ 250, 280 ತೆಗೆದುಬಿಟ್ಟ ಅಂದ್ಕೊಳ್ಳಿ. ಸಬ್ಜೆಕ್ಟ್ 2 ಅಲ್ಲಿ ಕಡಿಮೆ ತೆಗೆದ ಅಂದ್ಕೊಳ್ಳಿ. ಸಬ್ಜೆಕ್ಟಲ್ಲಿ ಏನು ಆತ ಐಚ್ಛಿಕ ವಿಷಯನ ಆಯ್ಕೆ ಮಾಡ್ಕೊಂಡಿರ್ತಾನೆ, ಅದರಲ್ಲಿ ಇನ್ನು 120 ಅಂಕಗಳು, 120 ಅಂಕ ತೆಗೆದ್ರೆ 8, 2, 10, 4, 400 ಆಗಿ ಹೋಯ್ತು. ಹೇಗೆ ಈಕ್ವಲ್ ಆಗುತ್ತೆ? ಆತ GK ಓದ್ಕೊಂಡಿದ್ರೆ ಸಾಕು. ಅಂದರೆ KS ಮತ್ತು IAS ಓದ್ತಾ ಇರ್ತಾರೆ. ಅವ್ರದ್ದೇನೋ ಅಪರೂಪಕ್ಕೆ KSET NET ಆಗಿಬಿಟ್ಟಿರುತ್ತೆ. ಅವ್ರಿಗೆ ಸಬ್ಜೆಕ್ಟ್ ನಾಲೆಡ್ಜ್ ಇರಲ್ಲ. ಅಥವಾ FD HD ಓದಿರ್ತಾರೆ, FD HD ಓದ್ಕೊಂಡಿರ್ತಾರೆ, ಅವ್ರಿಗೆ ಸಬ್ಜೆಕ್ಟ್ ನಾಲೆಡ್ಜ್ ಕಡಿಮೆ ಇರುತ್ತೆ. ಅಂಥವ್ರು ಲೆಕ್ಚರರ್ ಆಗಿ ಬರ್ತಾರೆ. ಬಂದು ಏನು ಮಾಡ್ಬೇಕು? ಅವರು ಪಾಠ ಮಾಡೋಂಗಿಲ್ಲ. ಅವರು ಮಕ್ಕಳನ್ನ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಈ ವ್ಯವಸ್ಥೆ ಆಗುತ್ತೆ ಈ ಥರ ಆದರೆ. ಹಾಗಾಗಿ ಈ ಒಂದು ಮಾರ್ಗವನ್ನು ದಯವಿಟ್ಟು ಈ ಥರದ್ದೇನಾದರೆ ಖಂಡಿತ ವಿರೋಧವನ್ನು ವ್ಯಕ್ತಪಡಿಸಬೇಕು. ಎಲ್ಲರೂ ಕೂಡ ಒಕ್ಕೂರಿನಿಂದ ಈ ಒಂದು ವಿಧಾನವನ್ನು ನಾವು ಇದು ಮಾಡಬೇಕು. ಮೊದಲನೇದಾಗಿ ವಿವರಣಾತ್ಮಕನೇ ಬೇಡ. ಯಾಕೆ ಬೇಡ ಅಂದರೆ, GPSTR ನೋಟಿಫಿಕೇಷನಲ್ಲಿ ವಿವರಣಾತ್ಮಕ ಉತ್ತರದ ಪತ್ರಿಕೆಯನ್ನು ಯಾವುದೇ ಕಾರಣಕ್ಕೂ ನೀವು RTI ಆಗಲಿ ಅಥವಾ ಪತ್ರಿಕೆಯನ್ನು ನಮಗೆ ವ್ಯಾಲ್ಯೂಯೇಷನ್ ಮಾಡೋದಾಗಲಿ ಕೇಳುವಾಗಿಲ್ಲ ಅಂತಲೇ ನೋಟಿಫಿಕೇಷನ್ ಹಾಕಿರ್ತಾರೆ. ನೋಟಿಫಿಕೇಷನಲ್ಲಿ ಹಾಕ್ಬಿಟ್ಟಿರ್ತಾರೆ ಏನಂದರೆ, ನೀವು ಯಾವುದೇ ಕಾರಣಕ್ಕೂ ರಿವ್ಯಾಲ್ಯೂಯೇಷನ್ ಮಾಡೋಕ್ಕೆ ಅರ್ಜಿ ಹಾಕಂಗಿಲ್ಲ. ಯಾಕೆಂದರೆ ನಾವು ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡಿರ್ತೀವಿ, ವ್ಯಾಲ್ಯೂಯೇಷನ್ ಕರೆಕ್ಟಾಗಿರುತ್ತೆ, ನೀವು ರಿವ್ಯಾಲ್ಯೂಯೇಷನ್ಗೆ ಹಾಕಂಗಿಲ್ಲ. ಮತ್ತು ಇನ್ನೊಂದು ಏನಂದರೆ, ಉತ್ತರ ಪತ್ರಿಕೆಗಳನ್ನು ನೀವು ಪಡೆಯುವಂತಿಲ್ಲ ಅಂತ ನೋಟಿಫಿಕೇಷನಲ್ಲಿ ಹಾಕ್ಬಿಟ್ಟಿರ್ತಾರೆ. ಸರ್ ಇಲ್ಲೂ ಹಾಕಿದ್ರೆ ಏನು ಪ್ರಾಬ್ಲಮ್ ಅಂತ ನಿಮ್ಮ ಅನಿಸ್ಬೋದು. ಇಲ್ಲೇ ಹಾಕಿದ್ರೆ ಇಲ್ಲೇ ಶುರುವಾಗುತ್ತೆ ಭ್ರಷ್ಟಾಚಾರ. ಭ್ರಷ್ಟಾಚಾರಕ್ಕೆ ಇಲ್ಲೇ ಒಂದು ರೀತಿ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಅದರಲ್ಲೂ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ತುಂಬ ಸಂಬಳ ಬರ್ತಕ್ಕಂತಹ ಹುದ್ದೆಗಳು. ಈ ಒಂದು ಹುದ್ದೆಗಳಿಗೆ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಡಿಸ್ಕ್ರಿಪ್ಟಿವ್ ಆದರೆ. ಹಾಗಾಗಿ ಇದೊಂದು ನೆನಪಲ್ಲಿರಲಿ. ನೆಕ್ಸ್ಟ್ ಏನು ಸಮಸ್ಯೆ ಡಿಸ್ಕ್ರಿಪ್ಟಿವ್ ಆದರೆ ಅಂದರೆ ಇದೇ ಸಮಸ್ಯೆ. ನೆಕ್ಸ್ಟ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅವ್ರಿಗೆ ನಾಲೆಡ್ಜ್ ಇರುತ್ತೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲ್ಲ, ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸರಿಯಾಗಿ ಬರೆಯಲ್ಲ, ಇಂಥವ್ರಿಗೂ ಕೂಡ ಅದು ಡ್ಯಾಮೇಜ್ ಆಗುತ್ತೆ. ನಾಲೆಡ್ಜೇ ಇರಲ್ಲ, ಚೆನ್ನಾಗಿ ಅಕ್ಷರ ಬರೀತಾನೆ, ಆ ಥರಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಅಲ್ಲೋ ಪಾಠ ಏನು ಮಾಡ್ತಾರೆ? ಬೋರ್ಡಲ್ಲಿ ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಲೆಕ್ಚರರು? ಬೋರ್ಡಲ್ಲಿ ಬರ್ಕೊಂಡು ಕೂತ್ಕೋತಾರ ಲೆಕ್ಚರರು? ಈಗೆಲ್ಲ ಸ್ಮಾರ್ಟ್ ಡಿಜಿಟಲ್ ವರ್ಕ್ ಬಂದಿದೆ, ಡಿಜಿಟಲ್ ಬಂದಿದೆ, ಬರೆಯೋದೇ ಕಡಿಮೆ ಹೋಗಿದೆ. ಇಲ್ಲೇನಿದ್ರು ವಿದ್ಯಾರ್ಥಿಗಳಿಗೆ ನಾಲೆಡ್ಜ್ ಇಂಪಾರ್ಟೆಂಟು. ನಾಲೆಡ್ಜ್ ಚೆಕ್ ಮಾಡ್ತೀರಾ, ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡ್ತೀರಾ? ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇದು ಎರಡನೇ ಸಮಸ್ಯೆ. ಡಿಸ್ಕ್ರಿಪ್ಟಿವ್ ಮಾಡೋದ್ರಿಂದ ಈ ವಿವರಣಾತ್ಮಕ ಬರೀರಿ ಅನ್ನೋದು ಅದು ಯಾರು ಐಡಿಯಾ ಕೊಡ್ತಾರೋ ಏನೋ ಗೊತ್ತಿಲ್ಲ. KS ಲೆವೆಲ್ಗಳಿಗೆಲ್ಲ ಬೇಕು, ಅದು ಪ್ರಶ್ನೆ ಆ ಥರ ಇರುತ್ತೆ, ಅರ್ಥ ಮಾಡ್ಕೊಂಡು ಬರೀಬೇಕು, ನಾಲೆಡ್ಜ್ನ ಚೆಕ್ ಮಾಡಬೇಕು ಕರೆಕ್ಟ್. ಇಲ್ಲಿ ಸಬ್ಜೆಕ್ಟ್ ನಾಲೆಡ್ಜ್ ಇದ್ದರೆ ಸಾಕು, ಬೇರೆ ನಾಲೆಡ್ಜು ಸ್ವಲ್ಪ ಇದ್ದರೆ ಸಾಕು. 80%, 90% ಸಬ್ಜೆಕ್ಟ್ ನಾಲೆಡ್ಜ್ ಬೇಕು. ಒಬ್ಬ ಡಿಗ್ರಿ ಕಾಲೇಜರು ಪಾಠ ಮಾಡಬೇಕು ಅಂದರೆ, ಆ ವಯಸ್ಸಿನ ಮಕ್ಕಳಿಗೆ ತಿಳಿಸ್ಬೇಕು ಅಂದರೆ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ನಾಲೆಡ್ಜ್ ಇಲ್ಲ ಅಂದರೆ ಬೆಸ್ಟ್. ನೀವು ಏನು ಹೇಳಿದ್ರು ಕೇಳಲ್ಲ ಅವರು. ಆ ಸಬ್ಜೆಕ್ಟ್ ಟೀಚರು ಆ ಸಬ್ಜೆಕ್ಟ್ ಬಗ್ಗೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ. ಹಾಗಾಗಿ ಇದು ಅತ್ಯಂತ ಒಂದು ವ್ಯವಸ್ಥೆಗೆ ಮಾರಕ ಆಗ್ಬಿಡುತ್ತೆ. ನೆಕ್ಸ್ಟ್ ಈ ಅತಿ ಹೆಚ್ಚು ಅಂಕಗಳು ಮತ್ತು ಡಿಸ್ಕ್ರಿಪ್ಟಿವ್ ಸಂಬಂಧಪಟ್ಟಂತೆ ತಿಳಿಸಿರ್ತಕ್ಕಂತಹ ಮಾಹಿತಿ. ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ, ತಪ್ಪಿ ನಾಳೆ ನಾಡ್ದು ಅಥವಾ ಯಾವಾಗಲಾದರೂ ಇದೇನಾದರೆ C&R ರೂಲ್ಸ್ ಸಂಬಂಧಪಟ್ಟಂತೆ ಗೆಜೆಟ್ ಹೊರಡಿಸಿದ್ರೆ 7 ದಿನಗಳ ಕಾಲ ಟೈಮ್ ಇರುತ್ತೆ. ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಒಕ್ಕೂಲೂರಿನಿಂದ ಈ ಒಂದು ವಿಧಾನವನ್ನು ವಿರೋಧಿಸಿ ಎಲ್ಲರೂ ಕೂಡ ಅಬ್ಜೆಕ್ಷನ್ ಫೈಲ್ ಮಾಡಿ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಡ್ಬೇಕು. ಈಗ ಆಲ್ರೆಡಿ GPSTR ಮತ್ತು HSTR ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದರೆ, ನೋಡೋಣ ಅದೇನಾಗುತ್ತೆ ಅಂತ. ಅದೇ ರೀತಿ ಇದನ್ನು ಕೂಡ ನಾವು ಬಗೆಹರಿಸಿಕೊಳ್ಳುವಂತಹ ಕೆಲಸ ಮಾಡಬೇಕು. ಎಲ್ಲರೂ ಕೂಡ ಇದರಲ್ಲಿ ನನ್ನ ಅಭ್ಯರ್ಥಿಗಳಾಗಿರಬೇಕು ಅಂತಲ್ಲ, ಯಾರ್ಯಾದರೂ ಕೂಡ ಒಂದು ವ್ಯವಸ್ಥೆ ಸರಿಯಾಗಬೇಕು ಅಂದರೆ ಎಲ್ಲರೂ ಕೂಡ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲ ಅಂದರೆ ಇದೇ ರೀತಿ ಭ್ರಷ್ಟಾಚಾರಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ನಾನಿಲ್ಲ ಅಂದರೆ ನನ್ನ ಮಕ್ಕಳಿಗೆ ಅಥವಾ ನನ್ನ ಅಣ್ಣ ತಮ್ಮಂದಿರಿಗೆ ಅಥವಾ ನಮ್ಮ ಸುತ್ತಮುತ್ತ ಬಂದವರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ಯಾರಿಗಾದ್ರೂ ಸರಿ ನಾವೇ ಅನ್ಯಾಯ ಮಾಡ್ದಂಗಾಗುತ್ತೆ. ಪ್ರತಿಯೊಬ್ಬರು ಒಳ್ಳೆಯದಕ್ಕೆ ಸಪೋರ್ಟ್ ಮಾಡೋಣ.
ಧನ್ಯವಾದಗಳು.